ಹಾಯ್ ಲೀಡರ್ಸ್, ನಮಸ್ತೆ, ಗುಡ್ ಈವ್ನಿಂಗ್ ಟು ಆಲ್. ಸೊ ನಾನು ನಿಮ್ಮ ಶ್ರೀನಿವಾಸ್ ಮಂಡ್ಯದಿಂದ. ಸ್ನೇಹಿತರೆ, ಇವತ್ತು ಕಂಪನಿ ಕಡೆಯಿಂದ ಒಂದೊಳ್ಳೆ ಅವಕಾಶ ನಮಗೆ ಸಿಕ್ಕಿದೆ ನೈಲ್ ಕಾರ್ಡ್ ಸಂಸ್ಥೆ ಕಡೆಯಿಂದ. ಸ್ನೇಹಿತರೆ, ಈ ಒಂದು ಸಂಸ್ಥೆಯಲ್ಲಿ ತುಂಬ ಜನ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ದೊಡ್ಡ ಮಟ್ಟದ ಆದಾಯನ ಮಾಡ್ತಿದ್ದಾರೆ. ಸೊ ಎಷ್ಟೋ ಜನಕ್ಕೆ ಈ ಒಂದು ಬಿಸ್ನೆಸ್ಸಲ್ಲಿರುವಂತಹ ಮಾಹಿತಿಗಳು, ಸೊ ಬೆನಿಫಿಟ್ಗಳು ಯಾರಿಗೂ ಕೂಡ ಗೊತ್ತಿರಲ್ಲ. ಸೊ ಆ ಒಂದು ಬೆನಿಫಿಟ್ ಬಗ್ಗೆ ಹೇಳಲಿಕ್ಕೆ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇರೋವಂಥದ್ದು. ಸೊ ಮೇಯ್ನ್ಲಿ ಬಂದು ಸ್ನೇಹಿತರೆ, ಈ ಒಂದು ಕಂಪನಿಯಲ್ಲಿ ನೀವು ಪೇ ಮಾಡಿರೋಂಥ ಅಮೌಂಟ್ಗೆ ಪ್ರಾಡಕ್ಟ್ ಅನ್ನೋ ಸಿಗ್ತಾ ಇದೆ. ಆ ಒಂದು ಪ್ರಾಡಕ್ಟ್ನ ಯಾವ ರೀತಿ ನಾವು ಆರ್ಡ್ರ್ ಮಾಡ್ಕೊಳ್ಳೋವಂಥದ್ದು. ಸ್ನೇಹಿತರೆ, ಇವತ್ತು ಯಾರೇ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದರೆ ಅವ್ರಿಗೆ 750 ರೂಪಾಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ. ಇನ್ನು ರಿಮೈನಿಂಗ್ ಅಮೌಂಟ್ ಏನಾದರೂ ಅವರು ಪೇ ಮಾಡೋದಿತ್ತು ಅಂದರೆ ಪೇ ಮಾಡಿಬಿಟ್ಟು ಬೇಕಾದ್ರೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಈಗ ಎಕ್ಸಾಂಪಲ್, ನಾನು ಈ ಒಂದು ಕಂಪನಿಯಲ್ಲಿ ಆಲ್ರೆಡಿ ಅಮೌಂಟ್ನ ಹಾಕಿ ಐಡಿನ ಆ್ಯಕ್ಟಿವೇಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಏನು ಮಾಡಬೇಕು, ನನಗೆ ಬೇಕಾದಂಥ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ನಾನು ಜಾಯ್ನಿಂಗ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು. ಅದಕ್ಕೆ ಆಪ್ಷನ್ ಏನಿಲ್ಲ. ಸೊ ಯಾರದೇ ಐ ಡಿ ಓಪನ್ ಮಾಡಿದರೂ ಕೂಡ ಸೊ ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಜಸ್ಟ್ ನಿಮಗೆ ಬೈ ಜಾಯ್ನಿಂಗ್ ಪ್ರಾಡಕ್ಟ್ಸ್ ಅಂತ ಒಂದು ಆಪ್ಷನ್ ಇದೆ. ಈ ಬೈ ಜಾಯ್ನಿಂಗ್ ಪ್ರಾಡಕ್ಟ್ಸ್ ಮೇಲೆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ನಿಮ್ಮ ಸುಮಾರು ಪ್ರಾಡಕ್ಟ್ಗಳು ಇಲ್ಲಿ ಶೋ ಆಗುತ್ತೆ. ಸ್ಟೆಮ್ ಸೆಲ್ ಆಗಿರ್ಬೋದು, ಮೆನ್ ಚಾರ್ಜ್ ಆಗಿರ್ಬೋದು, ಒಮೆಗಾ 369, ಹೆಲ್ತ್ ಕೊಲೊಂಜಿ ಕ್ಯಾಪ್ಸುಲ್ಲು, ಫ್ಲ್ಯಾಕ್ ಸೀಡ್ಸ್ ಸಾಫ್ಟ್ ಜೆಲ್ಲು, ಮಲ್ಟಿವಿಟಮಿನ್ ವುಮೆನ್ನು, ಜೊತೆಗೆ ಬಯೋ ಎನರ್ಜಿ ಕಾರ್ಡು, ಈ ರೀತಿಯಾಗಿ ಸುಮಾರು ಪ್ರಾಡಕ್ಟ್ಗಳು ನಿಮಗೆ ಶೋ ಆಗ್ತದೆ. ಇದರಲ್ಲಿ ಯಾವುದು ಪ್ರಾಡಕ್ಟ್ನ ಬೇಕಾದ್ರೂ ನೀವು ಆರ್ಡರ್ ಮಾಡ್ಕೋಬೋದು. 1000 ರೂಪೀಸ್ದಾದ್ರೂ ಮಾಡ್ಕೋಬೋದು ಅಥವಾ 1500 ರೂಪೀಸ್ದಾದ್ರೂ ನೀವು ಮಾಡ್ಕೋಬೋದು. ಸೊ ಈಗ ನೀವು 1000 ರೂಪೀಸ್ದು ಮಾಡ್ಕೋತಾ ಇದ್ದೀನಿ. ಈಗ ಎಕ್ಸಾಂಪಲ್, ಈಗ ನಾನು ಬಯೋ ಎನರ್ಜಿ ಕಾರ್ಡ್ನ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಸೊ ಬಯೋ ಎನರ್ಜಿ ಕಾರ್ಡ್ ಪ್ರೈಸ್ ಎಷ್ಟಿದೆ? 1000 ರೂಪೀಸ್ ಇದೆ. ಈಗ ನಾನು ಆಲ್ರೆಡಿ 750 ರೂಪಾಯಿ ಪೇ ಮಾಡಿ ಐ ಡಿನ ಆ್ಯಕ್ಟಿವೇಶನ್ ಮಾಡ್ಕೊಂಡಿದ್ದೀನಿ. ನನಗೆ ಇನ್ನು ರಿಮೈನಿಂಗ್ 250 ರೂಪಾಯಿ ಬೇಕು ಈ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಳ್ಳಿಕ್ಕೆ. ಸೊ ಆ ಒಂದು 250 ರೂಪಾಯಿನ ನೀವೇನು ಮಾಡಬೇಕು, ಈ ಒಂದು ಆ್ಯಕ್ಟಿವೇಶನ್ ವ್ಯಾಲೆಟ್ಗೆ ಆ್ಯಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ನಾನು ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ ಜಸ್ಟ್ ಏನಿಲ್ಲ, ನಿಮ್ಮ ಐ ಡಿನಲ್ಲಿ ಡೆಪಾಸಿಟ್ ಆಪ್ಷನ್ ಅಂತ ಇರುತ್ತೆ. ಸೊ ಆ ಒಂದು ಡೆಪಾಸಿಟ್ ಆಪ್ಷನ್ಗೆ ನೀವು ಲಾಗಿನ್ ಆಗಿ, ಎಕ್ಸಾಂಪಲ್ ಈಗ ನೋಡಿ, ನಾನು ಬೇರೆ ಇನ್ನೊಂದು ಐ ಡಿನಲ್ಲಿ ಡೆಪಾಸಿಟ್ ಆಪ್ಷನ್ಗೆ ಲಾಗಿನ್ ಆಗ್ತೀನಿ. ಸೊ ಎಕ್ಸಾಂಪಲ್, ನನ್ನ ಐ ಡಿಗೆ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಓಕೆ. ಸೊ ಈಗ ನೋಡಿ, ನಿಮ್ಗೆಲ್ಲರಿಗೂ ಕೂಡ ಈ ಥರ ಡೆಪಾಸಿಟ್ ಆಪ್ಷನ್ ಇರುತ್ತೆ. ಈ ಒಂದು ಡೆಪಾಸಿಟ್ ಆಪ್ಷನಲ್ಲಿ ಐ ಡಿಗೆ ಲಾಗಿನ್ ಆಗಿಬಿಟ್ಟು, ಸೊ ಇಲ್ಲಿ ಕಂಪನಿದು QR ಕೋಡ್ ಇರುತ್ತೆ. ಈ ಒಂದು QR ಕೋಡ್ನ ನೀವು ಸ್ಕ್ರೀನ್ಶಾಟ್ ತೊಗೋಬೇಕಾಗುತ್ತೆ. ಸೊ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಯಾವುದ್ರಲ್ಲ ಮುಖಾಂತರನಾದ್ರು ನೀವು ಪೇಮೆಂಟ್ನ ಮಾಡಿ ಡೈರೆಕ್ಟ್ ಕಂಪ್ನಿ ಅಕೌಂಟ್ಗೆ ಹೋಗುತ್ತೆ. ಸೊ ತಗೊಂಡಿರೋಂಥ ಸ್ಕ್ರೀನ್ಶಾಟ್ ಏನು ನೀವು ಪೇಮೆಂಟ್ ಮಾಡಿದ್ದೀರಾ, ಅದರಲ್ಲಿ ಎಷ್ಟು ಅಮೌಂಟ್ ಪೇ ಮಾಡಿದ್ದೀರಾ, ಇಲ್ಲಿ 250 ಅಂತ ಎಂಟ್ರಿ ಮಾಡಿ. 250. ಸೊ ದೆನ್ ಇಲ್ಲಿ UTR ನಂಬರ್ ಅಂತ ಕೇಳುತ್ತೆ. ನೀವು ಪೇ ಮಾಡಿರೋಂಥ ಒಂದು ಸ್ಕ್ರೀನ್ಶಾಟಲ್ಲಿ UTR ನಂಬರ್ ಇರುತ್ತೆ, 12 ಡಿಜಿಟು. ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಸೊ ಟ್ರಾನ್ಸಾಕ್ಷನ್ ಡೇಟ್ನ ಸೆಲೆಕ್ಟ್ ಮಾಡಿ, ಟ್ರಾನ್ಸಾಕ್ಷನ್ ಟೈಮು ಇರುತ್ತೆ, ಅಲ್ಲೇ ಇರುತ್ತೆ, ಸೆಲೆಕ್ಟ್ ಮಾಡಿ. ಚೂಸ್ ಫೈಲ್ ಅಂತ ನೀವು ಕ್ಲಿಕ್ ಮಾಡ್ತು ಅಂದರೆ ಡೈರೆಕ್ಟು ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ನೀವು ಏನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಪೇಮೆಂಟ್ ಸಕ್ಸಸ್ಫುಲ್ದು, ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಟ್ರಾನ್ಸಾಕ್ಷನ್ ಪಾಸ್ವರ್ಡು ಕೂಡ ನೀವು ಲಾಗಿನ್ ಆಗಬೇಕಾದ್ರೆ ನಿಮಗೆ 4 ಡಿಜಿಟು ಲಾಸ್ಟಲ್ಲಿ ಬಂದಿರುತ್ತೆ. ಅದನ್ನು ಸಬ್ಮಿಟ್ ಮಾಡಿದ ತಕ್ಷಣವೇ ಅದೇನಾಗುತ್ತೆ, ನಿಮ್ಮ ಒಂದು ಆ್ಯಕ್ಟಿವೇಶನ್ ವ್ಯಾಲೆಟ್ಗೆ ಬಂದು ಕೂತ್ಕೊಳ್ಳುತ್ತೆ. ಓಕೆ. ಸೊ ಆ್ಯಕ್ಟಿವೇಶನ್ ವ್ಯಾಲೆಟ್ ಯಾವ್ದು ಹೇಳಿ? ಈ ಒಂದು ಆ್ಯಕ್ಟಿವೇಶನ್ ವ್ಯಾಲೆಟ್ಗೆ ಐ ಡಿ ಬಂದು ಕೂತ್ಕೊಳ್ಳುತ್ತೆ. ಇದು ನನ್ನ ಐ ಡಿ, ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. ಸೊ ನನ್ನ ಫ್ಯಾಮಿಲಿ ಐ ಡಿನ ನಾನು ಏನು ಮಾಡ್ತಾ ಇದ್ದೀನಿ, ಇವತ್ತು ಪರ್ಚೇಸ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಈಗ ಫ್ಯಾಮಿಲಿ ಐ ಡಿ ಪರ್ಚೇಸ್ ಮಾಡೋಣ. ಓಕೆ. ಸೊ ನಾನು ಆಲ್ರೆಡಿ ಎಲ್ಲ ಪ್ರೋಸೆಸ್ ಮಾಡಿ ನಾನು 250 ರೂಪೀಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ನನ್ನ ವ್ಯಾಲೆಟಲ್ಲಿ 250 ರೂಪೀಸ್ ಆಲ್ರೆಡಿ ಇದೆ. ಈಗ ನಾನೇನು ಮಾಡ್ತಾ ಇದ್ದೀನಿ, ನನ್ನ ಜಾಯ್ನಿಂಗ್ ಪ್ರಾಡಕ್ಟ್ನ ನಾನು ಆರ್ಡ್ರ್ ಮಾಡ್ತಾ ಇದ್ದೀನಿ. ಇದು ಎಲ್ಲರೂ ಕೂಡ ಮಾಡಬೇಕಾಗಿರುವಂಥ ಕರ್ತವ್ಯ. ನಿಮಗೆ ಪ್ರಾಡಕ್ಟು ಅವಶ್ಯಕತೆ ಇದೆ ಅಂತ ಅಂದರೆ ಖಂಡಿತ ನೀವು ಆರ್ಡ್ರ್ ಹಾಕ್ಬೋದು, ಇಲ್ಲ ಅಂದರೆ ನೋ ಇಶ್ಯೂಸ್, ನೀವು ಯಾವಾಗ ಬೇಕಾದ್ರೂ ಮಾಡ್ಕೋಬೋದು, ಟೈಮ್ ಇರೋದು. ಸೊ ಬೈ ಜಾಯ್ನಿಂಗ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಬಯೋ ಎನರ್ಜಿ ಕಾರ್ಡ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಬಯೋ ಎನರ್ಜಿ ಕಾರ್ಡ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ನೋಡಿ, ಈಗ ಸಬ್ ಟೋಟಲ್ ಬಂದು ಎಷ್ಟಾಗಿದೆ, 1000 ರೂಪೀಸು. ಅದರಲ್ಲಿ ಆ್ಯಕ್ಟಿವೇಶನ್ ಅಮೌಂಟು 750 ರೂಪೀಸ್ ಇದೆ. ನಾನು ಪೇ ಮಾಡ್ತಾ ಇರೋವಂಥದ್ದು 250.
ಸೊ ನಾನೇನು ಮಾಡಬೇಕು, ಜಸ್ಟ್ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇನ್ನೊಂದು ಮಾಹಿತಿ, ಈ ಒಂದು ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡೋಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂತ ಅಂದರೆ ನಿಮ್ಮ ಅಡ್ರೆಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಅಡ್ರೆಸ್ನ ಅಪ್ಲೋಡ್ ಮಾಡೋದಿಲ್ಲಿ ಜಸ್ಟ್ ಏನಿಲ್ಲ, ಈ ಒಂದು ರೈಟ್ ಸೈಡಲ್ಲಿ ಒಂದು DP ಫೋಟೋ ಇದೆ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಪ್ರೊಫೈಲ್ ಅಂತ ಬರುತ್ತೆ. ಈ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಸೊ ಇಲ್ಲಿ ನಿಮಗೆ ಆಪ್ಷನ್ ಬರುತ್ತೆ. ಸೊ ಏನಂತ, ನಿಮ್ಮ ಅಡ್ರೆಸ್ಸು ಪ್ರತಿಯೊಂದನ್ನು ಕೂಡ ಇಲ್ಲಿ ಫಿಲ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಎಕ್ಸಾಂಪಲ್ ಈಗ ನಾನು ಅಡ್ರೆಸ್ನ ಫಿಲ್ ಮಾಡ್ತಾ ಇದ್ದೀನಿ. ಸೊ ಅಡ್ರೆಸ್ನ ನಾನು ಫಿಲ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಇದೇ ರೀತಿ ಆಪ್ಷನ್ ಬರುತ್ತೆ. ನಿಮ್ಮ ಅಡ್ರೆಸ್ನ ನೀವು ಫಿಲ್ ಮಾಡ್ಕೊಳ್ಳಿ. ಓಕೆ, ಸೊ ಅಡ್ರೆಸ್ನ ನೀವು ಫಿಲ್ ಮಾಡ್ದಲ್ಲೇ ನೀವೇನಾದ್ರು ಆರ್ಡರ್ ಆಗ್ತು ಅಂದರೆ ಆ ಒಂದು ಆರ್ಡ್ರು ನಿಮಗೆ ಬರಲ್ಲ. ಓಕೆ, ಸೊ ಸುಮ್ಮನೆ ರಿಜೆಕ್ಟ್ ಆಗೋದ್ಕಿಂತ ಬೆಟರ್ ನೀವು ಅಡ್ರೆಸ್ನ ಕರೆಕ್ಟಾಗಿ ಫಿಲ್ ಮಾಡಿ. ಸೊ ಅಡ್ರೆಸ್ ಸ್ಟೇಟ್ ಕರ್ನಾಟಕ, ಪಿನ್ ಕೋಡ್ 571432. ಓಕೆ, ಸೊ ಕಂಟ್ರಿ ಇಂಡಿಯಾ, ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಸೆಲೆಕ್ಟ್ ಮಾಡಿ ಅಪ್ಡೇಟ್ ಕೊಡಿ. ಅಪ್ಡೇಟ್ ಕೊಟ್ಟರೆ ಪ್ರೊಫೈಲ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಅಡ್ರೆಸ್ ಬಂದು ಅಪ್ಡೇಟ್ ಆಗಿದೆ. ಸೊ ಈಗ ಏನು ಮಾಡಬೇಕು, ಡ್ಯಾಶ್ಬೋರ್ಡ್ಗೆ ಹೋಗಿ. ಸೊ ಡ್ಯಾಶ್ಬೋರ್ಡ್ಗೆ ಹೋಗ್ಬಿಟ್ಟು ಬೈ ಜಾಯ್ನಿಂಗ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಏನಿಲ್ಲ ನೋಡಿ, ಇಲ್ಲಿ ಬೈ ಜಾಯ್ನಿಂಗ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಬೈ ಜಾಯ್ನಿಂಗ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡೋಕ್ಕೂ ಮುಂಚೆ ನೀವು ಆಕ್ಟಿವೇಶನ್ ವ್ಯಾಲೆಟ್ಗೆ 250 ರೂಪೀಸ್ ಅಮೌಂಟ್ ಆ್ಯಡ್ ಮಾಡ್ಕೊಂಡಿರಬೇಕು. ಸೊ ಜೊತೆಗೆ ನೀವು ಅಡ್ರೆಸ್ನ ಫಿಲ್ ಮಾಡಿರಬೇಕು. ಇಷ್ಟು ಆದಮೇಲೆ ಬೈ ಜಾಯ್ನಿಂಗ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಯಾವುದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ, ಬಯೋ ಎನರ್ಜಿ ಕಾರ್ಡ್ನ ನಾನು ಆ್ಯಡ್ ಮಾಡ್ತಾ ಇರ್ತೀನಿ. ಆಲ್ರೆಡಿ ಆ್ಯಡ್ ಆಗಿದೆ ಅಂತ ಬರ್ತಾ ಇದೆ. ಓಕೆ, ಫೈನ್. ಸೊ ಈಗ ಏನು ಮಾಡಬೇಕು, ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಪ್ಲೇಸ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಥ್ಯಾಂಕ್ ಯು, ಯುವರ್ ಆರ್ಡರ್ ಸಕ್ಸಸ್ಫುಲಿ ಪ್ಲೇಸ್ಡ್ ಅಂತ ಬರುತ್ತೆ. ಸೊ ಇಲ್ಲಿ ಆರ್ಡರ್ ನಂಬರ್ ಬರುತ್ತೆ, ಸೊ ಆರ್ಡರ್ ಡೇಟ್ ಬರುತ್ತೆ, ಸೊ ಪ್ರಾಡಕ್ಟು ಬರುತ್ತೆ, ಅಮೌಂಟ್ ಎಷ್ಟು ಕಟ್ಟಾಗಿದೆ ಅಂತಲೂ ಕೂಡ ಬರುತ್ತೆ, ಶಿಪ್ಪಿಂಗ್ ಚಾರ್ಜಸ್ಸು ಎಷ್ಟೆಷ್ಟು ಕಟ್ಟಾಗಿದೆ, ಎಲ್ಲೆಲ್ಲಿಂದ ಕಟ್ಟಾಗಿದೆ. ಸೊ ಪ್ರತಿಯೊಂದು ಮಾಹಿತಿನೂ ಕೂಡ ಇಲ್ಲಿ ಬರುತ್ತೆ. ಸೊ ಕಂಪನಿಯವರು ಅಪ್ಡೇಟ್ ಮಾಡಿದ ತಕ್ಷಣವೇ ಪೆಂಡಿಂಗ್ ಇರೋ ಜಾಗದಲ್ಲಿ ಅಪ್ರೂವ್ಡ್ ಅಂತ ಬರುತ್ತೆ, ಡಿಸ್ಪ್ಯಾಚ್ ಮಾಡಿದ ತಕ್ಷಣ ಅಪ್ರೂವ್ಡ್ ಅಂತ ಬರುತ್ತೆ. ಸೊ ಎಲ್ಲದೂ ಕೂಡ ಇಲ್ಲಿ ಡೀಟೇಲ್ಸು ಅಪ್ಡೇಟ್ ಆಗುತ್ತೆ. ಇವಾಗ ಏನೂ ಅಪ್ಡೇಟ್ ಆಗಿಲ್ಲ, ಬಟ್ ಬರುವಂಥ ದಿನಗಳಲ್ಲಿ ಎಲ್ಲದೂ ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ, ಸೊ ನನ್ನ ಒಂದು ಆಕ್ಟಿವೇಶನ್ ವ್ಯಾಲೆಟಲ್ಲಿ ಅಮೌಂಟ್ ಬಂದು ಮೈನಸ್ ಆಗಿರುತ್ತೆ. ಓಕೆ, ಸೊ ಈ ರೀತಿಯಾಗಿ ಪ್ರಾಡಕ್ಟ್ನ ಆರ್ಡ್ರ್ ಮಾಡುವಂಥದ್ದು. ಸೊ ಜೊತೆಗೆ ಸ್ನೇಹಿತರೆ, ಸೊ ಇನ್ನು ಬರುವಂತಹ ದಿನಗಳಲ್ಲಿ ಹೊಸ ಪ್ರಾಡಕ್ಟ್ಗಳು ಬರ್ತಾ ಇರುತ್ತೆ ಜಾಯ್ನಿಂಗ್ ಪ್ರಾಡಕ್ಟಲ್ಲಿ. ಸೊ ಅದನ್ನು ನೀವು ಯಾವುದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು. ಸೊ ಬರುವಂಥ ದಿನಗಳಲ್ಲಿ 750 ರೂಪಾಯಿ ರಿಮೂವ್ ಆಗುತ್ತೆ ಎಕ್ಸಾಕ್ಟ್ಲಿ. ಸೊ ಡೈರೆಕ್ಟಾಗೆ ಈಗ ಆ್ಯಕ್ಚುಲಿ ಈ ಪ್ರೋಸೆಸ್ ಏನಿದೆ ಈಗ ಅಟ್ ಪ್ರೆಸೆಂಟ್ ರನ್ನಿಂಗ್ ಇರುತ್ತೆ. 750 ರೂಪೀಸು ಪ್ಲಸ್ 250 ಆ್ಯಡ್ ಮಾಡ್ಕೊಂಡು ನೀವು ಪರ್ಚೇಸ್ ಮಾಡ್ಕೋಬೋದು. ಬರುವಂಥ ದಿನಗಳಲ್ಲಿ 750 ರಿಮೂವ್ ಆಗುತ್ತೆ. ಡೈರೆಕ್ಟ್ 1000 ರೂಪೀಸಿಂದನೇ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಡೈರೆಕ್ಟ್ ನೀವು ಈ ಥರ ಎಲ್ಲ ಪರ್ಚೇಸ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಡೈರೆಕ್ಟೇ ನೀವು ಯಾವ ಪ್ಯಾಕೇಜ್ ಬೇಕು, ಯಾವ ಪ್ರಾಡಕ್ಟ್ ಬೇಕು ಸೆಲೆಕ್ಟ್ ಮಾಡಿ ಐಡಿನ ಆ್ಯಕ್ಟಿವೇಶನ್ ಮಾಡ್ಕೋಬೋದು. ಸೊ ಇದು ಒಂದು ಬ್ಯೂಟಿಫುಲ್ ಪ್ರಾಜೆಕ್ಟು, ರಿಯಲಿ ಗ್ರೇಟ್ ಆಪರ್ಚುನಿಟಿ. ನಿಜವಾಗ್ಲೂ ಒಂದೊಳ್ಳೆ ಅವಕಾಶ ನಮಗೆ ಸಿಗ್ತಾ ಇದೆ. ಸೊ ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿ, ಒಂದು ವಿಷನ್ನ ಇಟ್ಕೊಂಡು ಈ ಒಂದು ಕಂಪನಿ ಸ್ಟಾರ್ಟ್ ಆಗಿದೆ. ಸೊ ಆ ವಿಷನ್ ಪ್ರಕಾರನೇ ಈ ಒಂದು ಕಂಪನಿ ನಡೀತಾ ಇದೆ ಕೂಡ. ಚೆನ್ನಾಗಿದೆ, ಸ್ಟಾರ್ಟ್ ಮಾಡಿ. ಸೊ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಮಗೆ 5 ರೀತಿ ಇನ್ಕಮ್ ಇದೆ. ಸೊ ಟೀಮ್ ಮ್ಯಾಚಿಂಗ್ ಬೋನಸ್ ಇನ್ಕಮು, ಸೊ ನಮಗೆ ರೀಪರ್ಚೇಸ್ ಇನ್ಕಮು, ಸೆಲ್ PV ರೀಪರ್ಚೇಸ್ ಇನ್ಕಮು, ಲೆವೆಲ್ ಅಪ್ಗ್ರೇಡ್ ಬೋನಸ್ಸು, ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್ಸು. ಸೊ ಒಂದೇ ಕಂಪನಿಯಲ್ಲಿ 5 ರೀತಿಯಾದಂಥ ಇನ್ಕಮ್ನ ನಾವು ಮಾಡಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸೀರಿಯಸ್ ಆಗಿ ಅರ್ಥ ಮಾಡ್ಕೊಳ್ಳಿ, ಪ್ಲ್ಯಾನ್ನ ಮಾಹಿತಿನ ತಿಳ್ಕೊಳ್ಳಿ. ಸೊ ದೆನ್ ಓನ್ಲಿ ಯು ವಿಲ್ ಬಿ ಸಕ್ಸಸ್ಫುಲ್. ಥ್ಯಾಂಕ್ ಯು ಸ್ನೇಹಿತರೆ. ನನ್ನ ನಂಬರ್ ಇರುತ್ತೆ, ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ. ನಿಮ್ಮ ಸಪೋರ್ಟಿಗೆ ನಾನು ಯಾವಾಗಲೂ ಕೂಡ ರೆಡಿ ಇರ್ತೀನಿ ಅಂತ ಹೇಳ್ತಾ, ಸೊ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.